ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇಂದು ಬೆಂಗಳೂರಿನಲ್ಲಿ ಏನು ಈದ್ ಮಿಲಾದ್ ಹಬ್ಬ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಹಿಂದೂ ಹೋರಾಟಗಾರ ಪುನೀತ್ ಕೆರಳಿ ಮತ್ತು ಅವರ ತಂಡದ ಮತ್ತು ಮುಸ್ಲಿಮರ ನಡುವೆ ಒಂದು ಗಲಾಟೆ ನಡೆದಿದೆ ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಆ ಮುಸ್ಲಿಮರು ಏನು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಮೆರವಣಿಗೆ ಹೊರಟಿರುವಾಗ ಗಲಾಟೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಿಂದೂ ಕಾರ್ಯಕರ್ತರು ಮುಸ್ಲಿಮರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದರೆ, ಮುಸ್ಲಿಮರು ಈ ಪುನೀತ್ ಕೆರೆಹಳ್ಳಿ ತಂಡ ಬಂದು ನಮ್ಮ ಮೇಲೆ ವಿನಾಕಾರಣ ಏನು ಜಗಳಕ್ಕೆ ಬಂದು ಆ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಪರ ವಿರೋಧ ಪಾಪ ಇದರ ಮಧ್ಯೆ ಒಬ್ಬ ಪೊಲೀಸ್ ಪೇದೆ ಈ ಒಂದು ಗಲಾಟೆಯನ್ನು ಸರಿಪಡಿಸಲಿಕ್ಕೆ ಓಡಾಡಿದಂತಹ ದೃಶ್ಯ ಮತ್ತು ಮೇಲಾಧಿಕಾರಿಗಳು ಸಹ ಏನು ಸ್ಥಳಕ್ಕೆ ಭೇಟಿ ನೀಡಿ ಏನೆಲ್ಲ ಆಗಿದೆ ಗಲಾಟೆ ಬಗ್ಗೆ ಅನ್ನುವಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಏನು ಹಿಂದೂ ಮುಸ್ಲಿಂ ಗಲಾಟೆಗಳು ತಣ್ಣಗಾಗುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅದು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನು ಗೃಹ ಮಂತ್ರಿಗಳಾಗ್ತಾರ, ಈ ಒಂದು ಪುಂಡಾಟಿಕೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರನ್ನು ಕೂಡ ಬೆಂಬಲ ಪಡಿಸುವಂಥದ್ದಲ್ಲ, ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕಾಗಿರುವಂಥದ್ದು. ಕರ್ನಾಟಕ ರಾಜ್ಯವೇ ಇರ್ಬೋದು ಅಥವಾ ಭಾರತ ದೇಶವೇ ಇರ್ಬೋದು, ಇದು ಬಹುತ್ವದ ಭಾರತ ಇರುವುದರಿಂದ ಇಲ್ಲಿ ಅನೇಕ ಎಲ್ಲ ಜಾತಿ ಧರ್ಮದ ಜನ ಅಣ್ಣತಮ್ಮರಂತೆ ಸಹೋದರರಂತೆ ಇದ್ದಾರೆ ಬಹಳ ವರ್ಷಗಳಿಂದ. ಏನು ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಪೂರ್ವದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇದ್ದಾರೆ. ಆದರೆ ಇತ್ತೀಚೆಗೆ ಹಿಂದೂ ಮುಸ್ಲಿಂ ಗಲಾಟೆಗಳು ಯಾರೋ ಕಿಡಿಗೇಡಿಗಳಿಂದ ಅತಿ ಹೆಚ್ಚು ಆಗ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಿಂದ ಬರ್ತಾ ಇದೆ. ನಿನ್ನೆ ಯಾವನೊಬ್ಬ ಕಿಡಿಗೇಡಿ ಮೈಸೂರಿಗೆ ಬಾ ಅಂತೇಳಿ ಸವಾಲು ಹಾಕಿದ್ದ ಪರಿಣಾಮ ಅಲ್ಲಿ ಪುನೀತ್ ಕೆರೆಹಳ್ಳಿ ಹೋಗಿ ಗಲಾಟೆ ಮಾಡಿದ್ದನ್ನು ಕೂಡ ತಾವೆಲ್ಲ ನೋಡ್ಬೋದು. ಆತ ಯಾವನು ಚಾಲೆಂಜ್ ಮಾಡಿದ್ನೋ ಅವನಿಗೆ ಒಂದು FIR ಹಾಕಿಸಿ ಆತನನ್ನು ಬಂಧಿಸಿದ್ರೆ ಗಲಾಟೆ ಬಹುಶಃ ಆಗ್ತಾ ಇರಲಿಲ್ಲೇನೋ. ಆದರೆ ಇವರು ನೇರವಾಗಿ ಫೀಲ್ಡ್ಗೆ ಇಳಿದು ಅಲ್ಲೇನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ ಭಾಳ ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತರಬೇಕು, ಕಾಯ್ದೆಗಳನ್ನು ಜಾರಿಗೆ ತರಬೇಕು. ಇಲ್ಲಾಂದರೆ ಬಹುಶಃ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಯಾರಿಗಾದರೂ ಜೀವಕ್ಕೆ ಅಪಾಯ ಆಗುವಂತಹ ಎಲ್ಲ ಲಕ್ಷಣಗಳು ನಮಗೆ ಎದ್ದು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಯಾರು ಇವ್ರು ಹೊಡೆದ್ರು ಅವ್ರು ಹೊಡೆದ್ರು ಗೊತ್ತಿಲ್ಲ, ಒಟ್ಟಾರೆ ಒಬ್ಬ ಹಿಂದೂ ಕಾರ್ಯಕರ್ತನ ತಲೆ ಕೂಡ ಒಡೆದು ರಕ್ತಸ್ರಾವ ಕೂಡ ಆಗ್ತಾ ಇದೆ. ಅಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಅಲ್ಲಿ CC ಕ್ಯಾಮ್ರಾಗಳು ಕೂಡ ಇದ್ದಾವಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ರ್ಯಾಶ್ ಆಗಿದ್ದು ಉಂಟು. ಯಾವ ಕಾರಣಕ್ಕಾಗಿ ರ್ಯಾಶ್ ಆದರು ಇಲ್ಲೇನ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಈತನಿಗೆ ರಕ್ತಸ್ರಾವ ಆಗ್ತಾ ಇದೆ. ಇಂಥ ಘಟನೆಗಳು ಆಗಬಾರದು ಅನ್ನುವಂಥದ್ದೇ ನಮ್ಮ ಉದ್ದೇಶವಾಗಿರ್ತದೆ. ಇದು ಬೆಂಗಳೂರಿನ ಸಿಟಿಯ ನಟ್ಟು ನಡುವೆ ಅಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಬರ್ತಾ ಇದ್ದಾವ. ಇಂಥ ಗಲಾಟೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಈ ಬಗ್ಗೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ CC ಕ್ಯಾಮ್ರಾ ಆಧರಿಸಿ ಅಥವಾ ಅಲ್ಲಿ ಏನು ಘಟನೆ ಸ್ಥಳದಲ್ಲಿ ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೋ ಇದು ಇನ್ನೊಮ್ಮೆ ಮರುಕಳಿಸದ ಹಾಗೆ ಆಗಬೇಕು. ಯಾಕಂದ್ರೆ ಜನ ಎಲ್ಲ ಭಯಭೀತರಾಗ್ತಾ ಇದ್ದಾರೆ. ಈ ಹಿಂದೂ ಮುಸ್ಲಿಂ ಗಲಾಟೆ ಯಾರು ಬೇಳೆ ಬೇಯ್ತಾ ಇದೀವೋ, ಯಾರು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ, ಯಾವ ಕಾರಣಕ್ಕಾಗಿ ಗಲಾಟೆಗಳಾಗ್ತಾ ಇದ್ದಾವೋ ಗೊತ್ತನೇ ಆಗ್ತಾ ಇಲ್ಲ. ಈಗ ನೋಡಿ ಅಲ್ಲಿ ಮೇಲಾಧಿಕಾರಿಗಳು ಬಹುಶಃ ಇನ್ಸ್ಪೆಕ್ಟರ್ ಅನಿಸುತ್ತೆ ಅವರೆಲ್ಲ ಬಂದಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ಅಲ್ಲಿ ಆ ಕಡೆ ಮುಸ್ಲಿಂ ಏನು ಜನಾಂಗ ಇತ್ತು ಅವರೆಲ್ಲ ಓಡಿ ಬರ್ತಾ ಇದ್ರು, ಅವ್ರನ್ನೂ ಕೂಡ ಅಲ್ಲಿ ಅವರವರದೇ ಮುಖಂಡರುಗಳು ಅವ್ರನ್ನು ಕೂಡ ಸಮಾಧಾನ ಪಡಿಸ್ತಾ ಇದ್ರು. ಒಟ್ಟಾರೆಯಾಗಿ ದೇಶದಲ್ಲಿ ರಾಜ್ಯದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿ ಆಗ್ತಾ ಇದೆಯಾ, ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಾವೆಲ್ಲ ಕೂಡ ಬಹಳ ಗಂಭೀರ ರೂಪದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಇದೇನು ಸಣ್ಣ ವಿಷಯ ಅಲ್ಲ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಅದು ಮುಸ್ಲಿಮರೇ ಆಗಿರಲಿ ಅಥವಾ ಈ ಹಿಂದೂ ಕಾರ್ಯಕರ್ತರೇ ಆಗಿರಲಿ. ಯಾಕಂದರೆ ಇದರಿಂದ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ ಮತ್ತು ನೆಟ್ಟಿಗರೆಲ್ಲರೂ ಕೂಡ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಇದನ್ನು ಹಿಂದೂ ಮುಸ್ಲಿಂಗೆ ದೊಡ್ಡ ಪ್ರಮಾಣದ ಒಂದು ರಾಜ್ಯದಲ್ಲಿ ಏನಾದರೂ ಗಲಾಟೆ ಎಬ್ಬಿಸುವಂಥ ಸಂಚು ಏನಾದರೂ ನಡೀತಾ ಇದೆಯಾ? ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಒಂದು ಕಡೆ ಮುಸ್ಲಿಮರು ಏನು ಫೋನ್ ಮಾಡಿ ಚಾಲೆಂಜ್ ಹಾಕ್ತಾರೆ, ಒಂದು ಕಡೆ ಇವರು ಅಲ್ಲಿ ಹೋಗ್ತಾರೆ. ಏನು ನಡೀತಾ ಇದೆ? ಎರಡೂ ಸಮುದಾಯಗಳ ಮೇಲೆ ನಿಯಂತ್ರಣ ಏನಾದರೂ ಸರ್ಕಾರ ತಪ್ಪಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದ್ದರಿಂದ ರಾಜ್ಯ ಸರ್ಕಾರ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾರು ತಪ್ಪಿತಸ್ಥರು ಇದ್ದಾರೋ ಅವ್ರ ಮೇಲೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇಂಥ ಒಂದು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಅಥವಾ ಹಿಂದೂ ಆಚರಣೆಗಳಲ್ಲಿ ಮುಸ್ಲಿಮರು ಗಲಾಟೆ ಮಾಡೋದು, ಮುಸ್ಲಿಮರ ಆಚರಣೆಯಲ್ಲಿ ಹಿಂದೂಗಳು ಈ ಥರ ಮಾಡೋದು ಅಥವಾ ಇದರಲ್ಲಿ ಯಾರ್ದೇನು ತಪ್ಪಿದೆಯೋ ಇದು ಒಟ್ಟಾರೆಯಾಗಿ ಇಡೀ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸುವಂಥದ್ದು ಅಥವಾ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇವೆಲ್ಲ ಆಗ್ತಾ ಇದ್ದಾವ.
ಅನ್ನುವಂಥದ್ದು ನಾವೆಲ್ಲ ಈಗಾಗಲೇ ನೋಡ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ತಾವು ವೀಕ್ಷಕ ಪ್ರಭುಗಳು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅನ್ನುವಂಥ ಹೆಚ್ಚಿನ ಮಾಹಿತಿಯನ್ನು ಸಂಘರ್ಷ ನ್ಯೂಸ್ ನಿಮಗೆ ಕೊಡ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಗೋಪಿ ಗಾಡಿ ಕೊಡ್ರಿ ಸುಳೆ ಮಕ್ಕಳು. ರಕ್ತ 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 ಏನ್ ಹೊಡೆದ್ರು ಬರ್ಲಿ DCP ಹೋಗ್ರಿ. ಬರ್ಲಿ DCP. ನೋಡಿ ಅಣ್ಣ, ಇಲ್ಲಿ ಬಂದು ಹುಡುಗರು ಕೆಳಗೆ ಬಂದ್ರೆ ಹೊಡೆದವ್ರೆ ಸುಳ ಮಕ್ಕಳು. ಏನು ಕೊಡಿಬೇಕು ಹೇಳಿ? ಹಬ್ಬ ಇದ್ರೆ ಹಬ್ಬ ಮಾಡಕ್ ತೊಂದ್ರೆ ಇಲ್ಲ ಯಾರಿಗೂ. ಏನು ಕೊಡಿಬೇಕು ಹುಡುಗನಿಗೆ? ಆಂಬುಲೆನ್ಸ್ ಅಣ್ಣ, ಹಬ್ಬ ಮಾಡಕ್ ತೊಂದ್ರೆ ಇಲ್ಲ. ಏನ್ ಕಣ ಹೊಡಿಬೇಕಿತ್ತು ಹೇಳಿ? ಮಾತಾಡ್ತಾ ಇದ್ರೆ ಮಾತಾಡಿ. ಏನು ಹೊಡಿಬೇಕಿತ್ತು? ನ್ಯೂಸೆನ್ಸ್ ನಾವು ಮಾಡಿದೀವ ನ್ಯೂಸೆನ್ಸ್ ಹೇಳಿ? ನಾವ್ ಯಾರಿಗೇನೋ ಹೊಡೆದಿದೀವ? ಯಾರ ಮೇಲೆ ಹಲ್ಲೆ ಮಾಡಿದೀವ ಹೇಳಿ? CCTV ಓಪನ್ ಮಾಡಿ. ಪಬ್ಲಿಕ್ ಇದ್ರ ಸುಮ್ಮನೆ ಮಾತಾಡ್ಬೇಡಿ ಹೇಳಿ. ಯಾಕೆ ಹೊಡಿಬೇಕಿತ್ತು? ಹೆಚ್ಚು ಕಮ್ಮಿ ಮಾಡಿದವ್ರು ಯಾರು? ನಾವು ಮಾಡಿದೀವ? ಒಬ್ರ ಮೇಲೆ ಕೈ ಎತ್ತಿದ್ವ ಹೇಳಿ? ಆನ್ಸರ್ ಮಾಡಿ ಸರ್. ಒಬ್ರ ಮೇಲೆ ಕೈ ಎತ್ತಿಲ್ಲ, ಆಫೀಸ್ ಇರೋದಿಲ್ಲ. ಏನು ಕೊಡಬೇಕಿತ್ತು? ನಾವು ಆರಾಮಿದ್ದೀವಿ. ತಪ್ಪು ನಾವು ಮಾಡಿಲ್ಲ ಸ್ವಾಮಿ. ನಾವಿದ್ದೀವಿ. ಯಾಕೆ ತಪ್ಪು ಮಾಡಿದವ್ರು? ತಪ್ಪು ನಾವು ಮಾಡಿಲ್ಲ. ಯಾರ ಮೇಲೆ ಕೈ ಮಾಡಿಲ್ಲ ಸ್ವಾಮಿ. ಮಾಡಿದವ್ರು ಯಾರು? ಹಬ್ಬ ಮಾಡಿದವ್ರು ಯಾರು? ಹಬ್ಬ ಮಾಡಕ್ ತೊಂದ್ರೆ ಯಾರಿಗೂ ಕೊಟ್ಟಿಲ್ಲ ಸ್ವಾಮಿ. ಯಾರು ಮಾಡಿದಾರಪ್ಪ? ತಪ್ಪು ಮಾಡಿದವ್ರು ಯಾರು? ಬನ್ನಿ ಹೇಳಿ. ಹಾ ಹೇಳಿ. ಪಬ್ಲಿಕ್ ಎಲ್ಲಿ ಕಷ್ಟ ಪಡ್ತಿದ್ದಾರ? ಪಬ್ಲಿಕ್ ಯಾರಿಗೆ ಕೊಡ ಹೋಗ್ಬೇಕು? ಡ್ರೈವರ್ ಅಣ್ಣ
ಮುರಳಿ ಹೇಳಿ ಅಲ್ರಿ ಮುರಳಿ ಹೇಳಿ. ಜಾಸ್ತಿ उधर उसके साथ जाकर ಅಲ್ಲ ರೀ ಮೂರು हमारा कैबिन है चलो छोड़ो